ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಬೆಂಗಳೂರು ದಕ್ಷಿಣ ವಿಭಾಗದ ಆನೇಕಲ್ ಘಟಕದಲ್ಲಿ ಸುದೀರ್ಘ 28 ವರ್ಷಗಳ ಕಾಲ ನಿಷ್ಠಾವಂತ ಸೇವೆ ಸಲ್ಲಿಸಿದ ಬೆಳ್ಳಿ ಪದಕ ಪುರಸ್ಕೃತ ಹಿರಿಯ ಚಾಲಕರಾದ ಶ್ರೀನಿವಾಸ್ ಎಸ್.ಎಂ. ಅವರು ಇಂದು ಸೇವೆಯಿಂದ ನಿವೃತ್ತರಾಗಿದ್ದು, ಅವರ ಸುದೀರ್ಘ ಸೇವೆಯನ್ನ ಸ್ಮರಿಸಿ ಆನೇಕಲ್ ಪಟ್ಟಣದಲ್ಲಿರುವ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಆನೇಕಲ್ ಘಟಕದಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದ ವತಿಯಿಂದ ಘಟಕದ ಆವರಣದಲ್ಲಿ ಅದ್ಧೂರಿ ಬೀಳ್ಕೊಡುಗೆ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ಕಾರ್ಯಕ್ರಮದಲ್ಲಿ ಸಿಬ್ಬಂದಿ ಮಗಳಾದ ಕುಮಾರಿ ಸೃಷ್ಟಿ ಪಿ ಅವರಿಂದ ಭರತನಾಟ್ಯ ಪ್ರದರ್ಶನ ನೀಡಿದರು ಹಾಗೂ ಸಂಗೀತ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದ್ದು, ಕಾರ್ಯಕ್ರಮವು ಸಾಂಸ್ಕೃತಿಕ ಕಳೆಗಟ್ಟಿತು. ಶ್ರೀನಿವಾಸ್ ಎಸ್.ಎಂ. ಅವರು ಸಾರಿಗೆ ಸಂಸ್ಥೆಯಲ್ಲಿ ಕೇವಲ ಚಾಲಕರಾಗಿ ಮಾತ್ರವಲ್ಲದೆ ಕಾರ್ಮಿಕ ಸಂಘಟನೆಗಳಲ್ಲಿ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿ ಗುರುತಿಸಿಕೊಂಡವರು. ಅವರು ಅಖಿಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಮಹಾಮಂಡಳದ ರಾಜ್ಯ ಜಂಟಿ ಕಾರ್ಯದರ್ಶಿಯಾಗಿ, ಆನೇಕಲ್ ಘಟಕದ ಎಂಪ್ಲಾಯೀಸ್ ಯೂನಿಯನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಹಾಗೂ ವಿವಿಧ ದೇವಸ್ಥಾನ ಟ್ರಸ್ಟ್ ಮತ್ತು ಕನ್ನಡ ಸಂಘಟನೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅವರ ನಿವೃತ್ತಿ ಜೀವನ ಸುಖಮಯವಾಗಿರಲಿ ಎಂದು ನಿಗಮದ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದ ಶುಭ ಹಾರೈಸಿದ್ದಾರೆ. ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ಸಮಾರಂಭ ಎಂದು ನನ್ನ ಮಾವನ ಸಮಾನರಾಗಿರ್ತಕ್ಕಂತಹ ಶ್ರೀನಿವಾಸರವರಿಗೆ ಈ ದಿನ ಬೀಳ್ಕೊಡುಗೆ ಕಾರ್ಯಕ್ರಮ ತುಂಬ ಅದ್ಧೂರಿಯಿಂದ ನಮ್ಮ ಆನೇಕಲ್ ಘಟಕದಿಂದ ಏನು ಮಾಡಿದಿರೋ ಇದು ತುಂಬ ಸಂತೋಷದ ವಿಷಯ ಅಂತಲೇ ಹೇಳ್ತಾ ಇದ್ದೇನೆ. ಯಾಕಂದರೆ ಇಷ್ಟು ದಿನಗಳ ಕಾಲ ತಮ್ಮ ಮನೆ ಅಂತಲೇ ಈ ಒಂದು ಡಿಪೋವನ್ನು ನೆಚ್ಕೊಂಡು ಬಂದವರು ಸಾಕಷ್ಟು ದಿನಗಳ ಕಾಲ ನನ್ನ ಮನೆ ಅಂತೇಳಿ ಅವರು ತಿಳ್ಕೊಂಡು ಇಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಮನೆಯನ್ನು ಬಿಟ್ಟು, ಸಂಸಾರವನ್ನು ಬಿಟ್ಟು, ಮಕ್ಕಳನ್ನು ಬಿಟ್ಟು ಇದೇ ಡಿಪೋನೇ ಅವರೇ ಮನೆ ಅಂತೇಳಿ ತಿಳ್ಕೊಂಡು ಇಲ್ಲಿರೋರೆಲ್ಲ ಸಹೋದರರು ಅಂತೇಳಿ ಅವರು ತುಂಬ ದಿವಸಗಳ ಕಾಲ ನೋಡಿದ್ದೀನಿ. ಅವ್ರನ್ನ ತುಂಬ ಸಾಕಷ್ಟು ಕಾರ್ಯಕ್ರಮಗಳನ್ನು ಇದೇ ಡಿಪೋದಲ್ಲಿ ನಾನು ಸುಮಾರು ಸರಿ ಬಂದಿದ್ದೀನಿ. ಉತ್ತಮ ಕಾರ್ಯಗಳನ್ನು ಮಾಡಿದಂತಹ ಅವರಿಗೆ ಆ ಭಗವಂತ ಆರೋಗ್ಯ, ಐಶ್ವರ್ಯ, ಆಯಸ್ಸು, ಅಂತಸ್ತು ಸಕಲವನ್ನು ಕೊಡಲಿ. ಮುಂದೆ ಈಗಾಗಲೇ ಆಲ್ರೆಡಿ ಅವರು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದಾರೆ. ಈಗಾಗಲೇ ಸಜ್ಜಾಪುರದ ಕೆಲವೊಂದು ದೇವಸ್ಥಾನಗಳ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಸಹ ಈಗಾಗಲೇ ಕೈಗೊಂಡಿದ್ದಾರೆ. ಅದರ ಜೊತೆಗೆ ಸಮಾಜಮುಖಿ ಕಾರ್ಯಕ್ರಮಗಳು ಸಹ ಈಗ ಮೈಗೂಡಿಸ್ಕೊಂಡಿದ್ದಾರೆ. ಭಗವಂತ ಅವರಿಗೆ ಇದೇ ರೀತಿ ಆರೋಗ್ಯ, ಐಶ್ವರ್ಯವನ್ನು ಕೊಡಲಿ. ಈ ಸಮಾರಂಭಕ್ಕೆ ಬಂದಂಥದ್ದು ಎಲ್ಲರಿಗೂ ನಾನು ಶುಭವನ್ನು ಕೋರ್ತಾ ನನ್ನ ಮಾತುಗಳಿಗೆ ವಿರಾಮನ ಕೊಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆನೇಕಲ್ ಘಟಕದಲ್ಲಿ ಎಸ್.ಎಂ. ಶ್ರೀನಿವಾಸ್ ಅವರು 28 ವರ್ಷಗಳ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಆಗ್ತಾ ಇದ್ದಾರೆ. ಅವರಿಗೆ ದೇವರು ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ. ನನ್ನ 25 ವರ್ಷ ಸೇವಾವಧಿಯಲ್ಲಿ ನಾನು ಈ ತರಹದ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ನಾನು ನೋಡೇ ಇಲ್ಲ. ನಿಜಕ್ಕೂ ಇದು ಆಶ್ಚರ್ಯ, ಅದ್ಭುತ. ಅವರು ಏನು ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿವರೆಗೂ. ಒಬ್ಬ ಕಾರ್ಮಿಕ ಮುಖಂಡನಾಗಿ ಅವರು ಕಾರ್ಮಿಕರ ಹತ್ರ ಯಾವುದನ್ನು ಅಪೇಕ್ಷೆ ಪಡೆದಲೆ ಅವರ ಎಲ್ಲ ಭರವಸೆಗಳನ್ನು ಪೂರೈಸಿದ್ದಾರೆ. ಅದರಿಂದನೇ ಇವತ್ತು ಅವರ ಫ್ಯಾಮಿಲಿ ಹೊರತುಪಡಿಸಿನೂ ಸಹ ನಮ್ಮ ಕಾರ್ಮಿಕರು ಹೊರಗಡೆ ವಿಭಾಗದಿಂದ ಎಲ್ಲ ಬಂದ್ಬಿಟ್ಟು ಅವರ ನಿವೃತ್ತಿ ಜೀವನದಲ್ಲಿ ಅವರು ನಮ್ಮೊಟ್ಟಿಗೆ ಸೇರಿಕೊಂಡಿದ್ದಾರೆ. ಈ ಒಂದು ಅದ್ಭುತವಾದ ಕಾರ್ಯಕ್ರಮ ಯಶಸ್ವಿಗೊಳಿಸೋಕ್ಕೆ ನನ್ನ ಘಟಕದ ಎಲ್ಲ ಸಿಬ್ಬಂದಿಗಳು ಕಾರಣಕರ್ತರಾಗಿದ್ದಾರೆ. ಹಾಗೆಯೇ ಹೊರಗಡೆ ಅವರ ಕುಟುಂಬ ವರ್ಗದವರು ಸಹ ಈ ದಿಸೆಯಲ್ಲಿ ನಮಗೆ ಸಹಕಾರ ನೀಡಿದ್ದಾರೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ, ಅವರ ನಿವೃತ್ತ ಜೀವನ ಚೆನ್ನಾಗಿರಲಿ ಅಂತ ಆಶಿಸ್ತೀನಿ. ಆನೇಕಲ್ ಘಟಕದಲ್ಲಿ ಹಿರಿಯ ಚಾಲಕರಾಗಿ ಉತ್ತಮ ಸೇವೆ ಸಲ್ಲಿಸಿರ್ತಕ್ಕಂಥ ಎಸ್.ಎಂ. ಶ್ರೀನಿವಾಸ್ ಅವರು ನಮಗೆ ತುಂಬ ಆಪ್ತರಾಗಿ, ನಾವೊಂದು ಕಾರ್ಮಿಕ ಸಂಘಟನೆ, ನಾನು ಮುಖಂಡರಾಗಿದ್ದಾರೆ, ನನ್ನನ್ನು ಸಹ ಗುರುತಿಸಿದ್ದಾರೆ. ಅವರ ಸೇವೆ ತುಂಬ ಅಪಾರವಾದದ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರ ಸೇವೆ ಅಷ್ಟಿಷ್ಟಲ್ಲ, ನಮ್ಮ ಏನು ಕಾರ್ಮಿಕರಿಗಿರ್ಬೋದು, ನಮ್ಮ ಒಂದು ಘಟಕದಲ್ಲಿರ್ಬೋದು, ಅವರು ವೃತ್ತಿ ಜೀವನವೂ ಅಷ್ಟೇ, ಅವರು ಕಾರ್ಯ ಕೆಲಸದಲ್ಲೂ ಅಷ್ಟೇ ನಿಷ್ಠಾವಂತವಾಗಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ಕೊಂಡು ಬಂದಿದ್ದಾರೆ. ಅವರು ಅದಕ್ಕೆ ಸಹಕಾರ ಕೊಟ್ಟಂಥ ಅವರ ಶ್ರೀಮತಿ ಕಾವೇರಮ್ಮ ಅಂತವರು, ಅವರೆಲ್ಲ ಹೇಳೋರು, ನಿಮ್ಮ ಶ್ರೀನಿವಾಸನ ಡಿಪೋದಲ್ಲೇ ಇಟ್ಕೊಂಡ್ಬಿಡಿ, ನಿಮ್ಮ ಕೆಲಸಗಳಿಗೆ ಇಟ್ಕೊಂಡ್ಬಿಡಿ ಅಂತವರು. ಅವರು ತುಂಬ ಹೃದಯದಿಂದ ಅವರ ಸಹಕಾರ ಇಲ್ದಿರೇ ಈ ಮಟ್ಟಕ್ಕೆ ಅವರು ಒಂದು ಸಂಘಟನೆಗಳಾಗಿರ್ಬೋದು, ಒಂದು ಕೆಲಸ ಕಾರ್ಯಗಳೆಲ್ಲ ಇರ್ಬೋದು, ಈ ಮಟ್ಟಕ್ಕೆ ಬೆಳೆಯಲು ಸಾಧ್ಯವಿಲ್ಲ. ಆದ್ದರಿಂದ ಅವರ ಶ್ರೀಮತಿಗೂ, ಅವರ ಕುಟುಂಬದವರೆಗೂ, ನಮ್ಮ ಘಟಕದ ಪರವಾಗಿ ಹಾಗೂ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಪರವಾಗಿ, ಎಲ್ಲ ಕಾರ್ಮಿಕರ ಪರವಾಗಿ ಅವ್ರಿಗನ್ನು ಒಂದು ದೇವರು ತುಂಬ ಇನ್ನೂ ಒಳ್ಳೆ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಕೇಳ್ಕೊತ ನನ್ನ ಮಾತು ಮುಗಿಸ್ತೀನಿ. ನನಗೆ ಜನ್ಮ ಕೊಟ್ಟಂತಹ ತಂದೆ ತಾಯಿಗಳಿಗೆ
ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಕಾಲದಲ್ಲಿ ನನಗೆ ಊಟಕ್ಕೂ ವ್ಯವಸ್ಥೆ ಇರಲಿಲ್ಲ ಮನೆಯಲ್ಲಿ, ಅಷ್ಟೊಂದು ಕಡುಬಡವ. ಸೊ ಅಂತಹ ಸಂದರ್ಭದಲ್ಲಿ ನಾನು ಸ್ಟಂಪ್ಸ್ವಿಲೆ ಸೋಮಪ್ಪ ಅನ್ಲಿಮಿಟೆಡ್ ಅದರಲ್ಲಿ ಒಬ್ಬ ಚಾಲಕನಾಗಿ ಆ ಒಂದು ಕಂಪ್ನಿಯಲ್ಲಿ ಜಾಯ್ನ್ ಆದೆ. ಅಂತಹ ಒಂದು ಸಂದರ್ಭದಲ್ಲಿ KSRTCಗೆ ಒಂದು ಅವಕಾಶ ಬಂತು. ಆ ಒಂದು ಅವಕಾಶನ ನಾನು ಬಳಸ್ಕೊಂಡು ಒಂದು ಅಪ್ಲಿಕೇಶನ್ ಹಾಕಿ ಶಿರ್ಸಿ ಘಟಕದಲ್ಲಿ ಉತ್ತರ ಕನ್ನಡ ವಿಭಾಗದಲ್ಲಿ ನಾನು ಜಾಯ್ನಿಂಗ್ ಆದೆ. ಸೊ ಅಲ್ಲೊಂದು 6 ವರ್ಷ ನೌಕರಿ ಮಾಡಿಕೊಂಡು ನನ್ನ ತಾಲೂಕಾದಂಥ ಆನೇಕಲ್ ತಾಲೂಕಿನ ಘಟಕಕ್ಕೆ ವರ್ಗಾವಣೆಗೊಂಡು ಇಲ್ಲಿಗೆ ಬಂದು ಎಲ್ಲರ ಪ್ರೀತಿ ವಾತ್ಸಲ್ಯಕ್ಕೆ ಪಾತ್ರನಾಗಿ ಕರ್ತವ್ಯವನ್ನು ನಿಷ್ಠೆಯಿಂದ ಅಚ್ಚುಕಟ್ಟಾಗಿ ಮಾಡಿಕೊಂಡು ಎಲ್ಲರ ಒಂದು ಮನಸ್ಸನ್ನು ಗೆದ್ದಿದ್ದೇನೆ ಅಂತ ಹೇಳಲಿಕ್ಕೂ ಇಷ್ಟಪಡ್ತೇನೆ ನಾನು. ಸೊ ಇಂಥ ಒಂದು ಸಂದರ್ಭದಲ್ಲಿ ನಾನು 28 ವರ್ಷಗಳ ಸುದೀರ್ಘ ಸೇವೆಯನ್ನು ಈ ಒಂದು ಸಂಸ್ಥೆಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದೇನೆ. ನಾನು ಕರ್ತವ್ಯ ಮಾಡಿದಂತಹ ಸಂದರ್ಭದಲ್ಲಿ ನನ್ನನ್ನು ಮೊದಲಿಗೆ ಈ ಒಂದು ಘಟಕಕ್ಕೆ ವರ್ಗಾವಣೆಗೊಂಡು ಬಂದಾಗ ಗುರುತಿಸಿದ್ದು BS ರೆಡ್ಡಿ ಮತ್ತು ಶೇಷಾದ್ರಪ್ಪ. ಅವರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕಂತಂದರೆ ಸಾಮಾನ್ಯ ಕಾರ್ಮಿಕನಾಗಿರೋ ಒಂದು ವ್ಯಕ್ತಿಯನ್ನು ಘಟಕದಿಂದ ವಿಭಾಗ ಮಟ್ಟಕ್ಕೆ ಪರಿಚಯ ಮಾಡಿಸ್ಕೊಟ್ಟಂತಹ ಆ ಒಂದು ಧುರೀಣರು ಅಂತೇಳಿ ಹೇಳ್ಬೋದು ಅವರಿಬ್ಬರು. ನಾನು ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೆಯೇ ರಾಜ್ಯ ಮಟ್ಟಕ್ಕೆ ನನ್ನನ್ನು ಪರಿಚಯ ಮಾಡಿಸ್ಕೊಟ್ಟಂತಹ ದೇವರಾಜ ಅರಸರವರು ಮತ್ತು ಜಯದೇವರಾಜ ಅರಸರವರು ಅವರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಸಂದರ್ಭದಲ್ಲಿ ಕನ್ನಡ ಕ್ರಿಯಾ ಸಮಿತಿಯವರು ಸಹ ನನ್ನನ್ನು ರಾಜ್ಯ ಮಟ್ಟಕ್ಕೆ ಪರಿಚಯ ಮಾಡಿಸ್ಕೊಟ್ರು. ಆ ಒಂದು ವಿಭಾಗದಲ್ಲೂ ಕರ್ತವ್ಯ ಮಾಡ್ಕೊಂಡು ಬರ್ತಾಯಿದ್ದೇನೆ. ಸಂಘಟನೆಗಳಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೇನೆ. ಎಲ್ಲ ಕಾರ್ಮಿಕರಿಗೂ ನನ್ನ ಕೈಲಾದಂತಹ ಸೇವೆಯನ್ನು ಮಾಡಿಕೊಂಡು ಉತ್ತಮವಾದ ಒಂದು ಕೆಲಸ ಕಾರ್ಯವನ್ನು ನಿರ್ವಹಿಸಿಕೊಂಡು ಬಂದಿದ್ದೇನೆ. ಹಾಗೆಯೇ ನನಗೆ ವಿಭಾಗ ಮಟ್ಟದಲ್ಲಿ ಎಲ್ಲ ಅಧಿಕಾರಿಗಳು ಸಹ ಒಳ್ಳೆಯ ಉತ್ತೇಜನವನ್ನು ಕೊಟ್ಟು ನಾನು ಹೋಗಿ ಏನಾದರೂ ಒಂದು ಕೆಲಸ ಕಾರ್ಯವನ್ನು ಕೇಳಿದಾಗ ಭಾಳ ಪ್ರೀತಿಯಿಂದ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೂ ವಿಶೇಷವಾಗಿ ನನಗೆ ಬಾಲ್ಯ ಸ್ನೇಹಿತ ಅಂದರೆ ತಪ್ಪಾಗುತ್ತೆ, ನನ್ನ ಸ್ನೇಹಿತನಾದಂತಹ ಬಾಲರೆಡ್ಡಿಯವರು ನನಗೆ ಜೊತೆಗೂಡಿಕೊಂಡು ಬಾಲರೆಡ್ಡಿ, ವೇಣುಗೋಪಾಲು, ನಾರಾಯಣ ರೆಡ್ಡಿ, ಸುಲೋಚನಾ ದೇವಿಯವರು ನಾವೆಲ್ಲರೂ ಸೇರಿ ಈ ಒಂದು ಘಟಕದಲ್ಲಿ ಒಗ್ಗಟ್ಟಾಗಿ ಕರ್ತವ್ಯವನ್ನು ಮಾಡ್ಕೊಂಡು ಬಂದಿದ್ವಿ. ಈ ಒಂದು ಸಂದರ್ಭದಲ್ಲಿ ನನಗೆ ಕೈ ಜೋಡಿಸಿದ್ದು ನಮ್ಮ ಉಜ್ವಲ ತಳ್ಳವರವರು ಸಹೋದರಿಯಾಗಿ ನನ್ನ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದರು. ಇದೇ ಒಂದು ಘಟಕದಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಮಿಕರು ಸಹೋದರತ್ವವನ್ನು ತೋರಿಸಿ ನನ್ನನ್ನು ಒಳ್ಳೆಯ ಉತ್ತುಂಗಕ್ಕೆ ಏರೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ರು. ಅವ್ರಿಗೂ ಸಹ ಒಂದು ಧನ್ಯವಾದನ ಅರ್ಪಿಸ್ತೇನೆ. ನನಗೆ ಈ ಒಂದು ಘಟಕದಲ್ಲಿ ಅಂದರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ದುಡಿಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ನನ್ನ ವೈಯಕ್ತಿಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಬಹಳ ಉತ್ತಮವಾಗಿ ಆಯೋಜನೆ ಮಾಡಿದಂತಹ ಘಟಕ ವ್ಯವಸ್ಥಾಪಕರು ಹಾಗೂ ಈ ಘಟಕದ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನನ್ನ ವೈಯಕ್ತಿಕವಾದ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.